ನಾವೀಗ ತುಮಕೂರು ಟೌನ್ ಹಾಲ್ ಬಳಿ ಇರುವಂಥದ್ದು ತುಮಕೂರು ನಗರ ದೀಪಾಲಂಕಾರಗಳಿಂದ ಅಲಂಕಾರವಾಗಿರುವಂತಹ ನಗರವನ್ನು ವೀಕ್ಷಿಸೋದಕ್ಕೆ ತುಮಕೂರು ಜಿಲ್ಲಾಡಳಿತದ ವತಿಯಿಂದ ಹಾಗೂ KSRTC ವತಿಯಿಂದ ವಿಶೇಷವಾಗಿ ಅಂಬಾರಿ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ನಮ್ಮ ಜೊತೆ ಇದೀಗ ಮಾತಾಡೋದಕ್ಕೆ KSRTC DC ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ತುಮಕೂರು ನಗರದಲ್ಲಿ ಇದೀಗ ಜನಗಳ ಪ್ರತಿಕ್ರಿಯೆ ಹೇಗಿದೆ ಡಬಲ್ ಡೆಕ್ಕರ್ ಅಂಬಾರಿ ಬಸ್ ಅನ್ನು ನೋಡೋದಕ್ಕೆ ಅಂತ ಅವ್ರನ್ನ ತಿಳ್ಕೊಳ್ಳೋಣ. ಸರ್, ಮೊದಲನೇದಾಗಿ ನಮಸ್ತೆ. ನಿಮಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು. ಸರ್, ಈಗ ದಸರಾ ಹಬ್ಬದಲ್ಲಿ ವಿಶೇಷವಾಗಿ ಅಂಬಾರಿ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು, ಜನರ ಪ್ರತಿಕ್ರಿಯೆ ಹೇಗಿದೆ ಸರ್? ಜನರ ಪ್ರತಿಕ್ರಿಯೆ ತುಂಬ ಜಾಸ್ತಿ ಇದೆ. ಇಲ್ಲಿ ನಾವು ಮೈಸೂರಿಂದ ಒಂದು ಬಸ್ಸನ್ನು ವ್ಯವಸ್ಥೆ ಮಾಡ್ಕೊಂಡು ತಂದಿದ್ದೀವಿ, ಡಬಲ್ ಡೆಕ್ಕರ್ ಓಪನ್ ಟಾಪ್ ಬಸ್ ಇದು. ಬಟ್ ಈಗಾಗಲೇ ತುಂಬ ಜನ ಕ್ಯೂ ಇದ್ದಾರೆ ನೋಡಿ. ಫಸ್ಟ್ ಮೊದಲನೇ ದಿನ ಸ್ಟಾರ್ಟ್ ಮಾಡಿದಾಗ ಬರೀ 8 ಟ್ರಿಪ್ ಮಾತ್ರ ಮಾಡಿದ್ವಿ, 360 ಜನ ಹೋಗಿದ್ರು. ನಿನ್ನೆ 20 ಟ್ರಿಪ್ ಮಾಡಿಸಿದ್ವಿ, 1300 ಜನ ಹೋಗಿದ್ದಾರೆ. ಇವತ್ತಿನ್ನೂ ಜಾಸ್ತಿ ಜನ ಕಾಣ್ತಾ ಇದ್ದಾರೆ. ಬಟ್ ಬಸ್ ಒಂದೇ ಇದೆ, ಹಾಗಾಗಿ ಈಗ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದು 40 ಜನ ಮಾತ್ರ ಕೂತ್ಕೋಬೋದು. ಮೇಲ್ಗಡೆ 20, ಕೆಳಗಡೆ 20, 40 ಮೆಂಬರ್ಸ್ ಮಾತ್ರ ಹೋಗ್ಬೋದು. ಯಾಕೆಂದರೆ ಇದು ಓವರ್ಲೋಡ್ ಮಾಡೋಕ್ಕಾಗಲ್ಲ. ಇದು ಬಸ್ಸಿನ ಹೈಟ್ ಆಗಿ ಟಿಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೇಫ್ಟಿ ದೃಷ್ಟಿಯಿಂದ 40 ಮೆಂಬರ್ಸ್ ಅಟ್ ಎ ಟೈಮ್ ಮಾತ್ರ ಹೋಗ್ಬೋದು. ಅವರು ಕ್ಯೂನಲ್ಲಿ ನಿಂತು ಅವರು ಸರತಿ ಪ್ರಕಾರನೇ ಹೋಗಬೇಕು. ನಾವು 4 ಗಂಟೆಯಿಂದ 10 ಗಂಟೆವರೆಗೂ ಇದನ್ನು ಕಾರ್ಯಾಚರಣೆ ಮಾಡಿಸ್ತಾ ಇದ್ದೀವಿ. ಈ ಬಸ್ಸು KSTDCಗೆ ಸೇರಿದ್ದು. ಅವರಿಗೆ ನಾವು ಬಾಡಿಗೆ ರೆಂಟ್ ಮೇಲೆ ಜಿಲ್ಲಾಡಳಿತದ ಕೋರಿಕೆ ಮೇಲೆಗೆ ಇಲ್ಲಿ ತುಮಕೂರಿನ ಜನತೆಗೆ ಅನುಕೂಲಕ್ಕಾಗಿ ಒದಗಿಸ್ಕೊಟ್ಟಿದ್ದಾರೆ. ಇದು ತುಮಕೂರಲ್ಲಿ ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು. ಇದು ಮೈಸೂರಲ್ಲಿ ದಸರಾ ಟೈಮಲ್ಲಿ ಮಾತ್ರ ಮಾಡ್ತಾಯಿದ್ರು. ಇವಾಗ ತುಮಕೂರಿನ ಜನತೆಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಇಲ್ಲಿ ತರಿಸಿ ಮಾನ್ಯ ಗೃಹ ಸಚಿವರು ಹಾಗೂ ಜಿಲ್ಲಾಡಳಿತ ಎಲ್ಲ ತೀರ್ಮಾನ ಮಾಡಿರೋ ಹಿನ್ನೆಲೆಯಲ್ಲಿ ಈ ಬಸ್ ಇಲ್ಲಿ ಓಡಾಡ್ತಾ ಇದೆ. 2ನೇ ತಾರೀಕುವರೆಗೂ ಇದು ಕಂಟಿನ್ಯೂ ಇರುತ್ತೆ. ಸರ್, ಈಗಾಗಲೇ ಜನಗಳು ತುಂಬ ಜಾಸ್ತಿ ಇರುವಂಥದ್ದು, ಅವ್ರ ಬೇಡಿಕೆ ಕೂಡ ಬಸ್ ಒಂದಿರೋದು 2 ಏನಾದರೂ ಆಗುತ್ತಾ? ಇಲ್ಲ, ಇದು ಈ ಥರ ಬಸ್ಸುಗಳು ಬರೀ 6 ಮಾತ್ರ ಇದ್ದಾವೆ ಮೈಸೂರಲ್ಲಿ. ಅವರು ಅಲ್ಲಿ ಆನ್ಲೈನ್ ಬುಕ್ಕಿಂಗ್ ಆಗಿದೆ. ಅಲ್ಲಿ ಚಾರ್ಜಬಲ್ ಬೇಸಿಸ್ ಮೇಲೆ ಹೋಗ್ತಾ ಇದೆ. 800 to 900 ರುಪೀಸ್ ಮೈಸೂರು ಸಿಟಿ ರೌಂಡ್ಸ್ ಮಾಡ್ತಾರೆ. ಆದರೆ ಇಲ್ಲಿ ಜಿಲ್ಲಾಡಳಿತ ಮತ್ತು ಸಚಿವರೆಲ್ಲ ತೀರ್ಮಾನ ತಗೊಂಡಿರೋ ಹಾಗೆ ಇಲ್ಲಿ ಉಚಿತವಾಗಿ ಜನಕ್ಕೆ ಕೊಟ್ಟಿದ್ದಾರೆ. ಅಲ್ಲಿ ಆನ್ಲೈನ್ ಬುಕ್ಕಿಂಗ್ ಆಗಿರೋದ್ರಿಂದ ಅವ್ರಿಗೆ ಅಲ್ಲಿ 5 ಬಸ್ಸುಗಳು ಸಾಕಾಗ್ತಿಲ್ಲ. 5 ಬಸ್ ಅಲ್ಲಿ ಓಡಾಡ್ತಾ ಇದೆ, ಇಲ್ಲಿ 1 ಬಸ್ ಇಲ್ಲಿಗೆ ಕೊಟ್ಟಿದ್ದಾರೆ. ಸೊ ಒಂದರಲ್ಲೇ ನಾವು ಆಪ್ರೇಟ್ ಮಾಡಬೇಕಾಗುತ್ತೆ. ಈಗ ಉಚಿತವಾಗಿ ಬಿಟ್ಟಿರೋದಕ್ಕೇನೆ ಈ ಜನಸಂಖ್ಯೆ ಹೆಚ್ಚಳ ಆಗಿದೆಯಾ? ಇರ್ಬೋದು ಉಚಿತವಾಗಿ. ಅದ್ರ ಜೊತೆಗೆ ಫಸ್ಟ್ ಟೈಮ್ ಈ ಥರ 15-16 ಅಡಿ ಮೇಲ್ಗಡೆಯಿಂದ ಲೈಟಿಂಗ್ಸ್ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ವಿಜೃಂಭಣೆಯಿಂದ ದೀಪಾಲಂಕಾರ ಮಾಡಿರೋದು ಕಾಣ್ಬರುತ್ತೆ. ಅದಕ್ಕೋಸ್ಕರ ಅಷ್ಟೊಂದು ಜನ ಸೇರೋದು ಇದೇ ಉದ್ದೇಶಕ್ಕೆ. ತುಂಬ ಚೆನ್ನಾಗಿ ಕಂಡುಬರುತ್ತೆ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಪೇ ಮಾಡಿ ಹೋಗೋ ಅವಶ್ಯಕತೆ ಇದ್ದಿದ್ರೆ ಯಾರು ಕೂಡ ಇಷ್ಟೊಂದು ಜನಸಂಖ್ಯೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಜನಗಳು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ TV, ತುಮಕೂರು.